ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಚಾರುಗೆ ರಾಮಾಚಾರಿ ಟಿಫನ್ ಅನ್ನು ಹಾಕೋ ಬಂದ್ಕೊಟ್ಟು, ಮೇಡಮ್ ನೀವು ಮತ್ತೆ ನಿಮ್ಮ ಮಗು ಇಬ್ರು ಕೂಡ ಇದನ್ನ ಪೂರ್ತಿ ತಿಂಡಿ ಕಾಲು ಮಾಡ್ಬೇಕು ಅಂತ ರಾಮಾಚಾರಿ ಹೇಳಿದ ತಕ್ಷಣ, ಸರಿ ಆಯ್ತು ರಾಮಾಚಾರಿ ಅಂತ ಚಾರು ಇನ್ನೇನು ಒಂದ್ ಸ್ಪೂನ್ ಅನ್ನು ತಿನ್ನೋಕಂತ ಹೋಗ್ತಾಳೆ. ಏನ್ ಗೊತ್ತಾ ರಾಮಾಚಾರಿ, ಮಗುಗೆ ಬೇಡವಂತೆ ಅಂತ ಚಾರು ಹೇಳಿದ ತಕ್ಷಣ, ಹೌದಾ ಯಾಕಂತೆ ಮೇಡಮ್ ಅಂತ ರಾಮಾಚಾರಿ ಕೇಳ್ಬಿಡ್ತಾನೆ. ಏನ್ ಗೊತ್ತಾ, ಮಗು ಹೇಳ್ತಾ ಇದೆ ಅಪ್ಪ ತಿಂದ್ರ ಮಾತ್ರ ನಾನ್ ತಿನ್ನೋದು ಅಂತ ಮಗು ಹೇಳ್ತಾ ಇದೆ ಅಂತ ಚಾರು ಹೇಳಿದ ತಕ್ಷಣ, ಹೌದಾ ಮೇಡಮ್, ಮಗು ಹೇಳಿದೆ ಅಂತಂದ್ರೆ ಮಗುನ್ ಮಾತನ್ನ ನಾನ್ ಮೀರಕೇನೆ ಆಗಲ್ಲ, ಸರಿ ಕೊಡಿ ಮೇಡಮ್ ಅಂತ ಹೇಳ್ಕೊಂಡು ಆಗ ರಾಮಾಚಾರಿ ಒಂದ್ ಸ್ಪೂನ್ ಅನ್ನ ತಿಂದಿದ ತಕ್ಷಣ ಈ ಕಡೆ ಚಾರುಗಂತೂ ಆಗ ತುಂಬಾನೇ ಖುಷಿ ಆಗತ್ತೆ. ಆಗ ರಾಮಾಚಾರಿ ಚಾರುಗ್ ತಿನ್ಸೋದು, ಚಾರು ಪ್ರೀತಿಯಿಂದ ರಾಮಾಚಾರಿ ತಿನ್ಸೋದು, ಹೀಗೆ ಇವರಿಬ್ರು ಟಿಫನ್ ಅನ್ನ ತಿಂತಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಅಜ್ಜಿ ಅಂತೂ ತುಂಬಾನೇ ಖುಷಿ ಆಗ್ತಾ ಇರ್ತಾರೆ. ಆಗ ಅಜ್ಜಿನ ನೋಡ್ಕೊಂಡು ರಾಮಾಚಾರಿ, ಏನಜ್ಜಿ ಈ ತರ ಖುಷಿಯಾಗಿ ನೋಡ್ತಾ ಇದೆಯಲ್ಲ, ಯಾಕೆ ಏನಾಯ್ತು ಅಂತ ಆಗ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ, ನಿಮ್ ತಾತನು ನನ್ಗೆ ನೆನ್ಪಾಗ್ಬಿಟ್ರಪ್ಪ, ಅವ್ರು ಹಾಗೆ ಇಷ್ಟೇ ಪ್ರೀತಿಯಿಂದ ನನ್ನನ್ನ ನೋಡ್ಕೊಂತ ಇದ್ರು ಅಂತ ಆಗ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಹೌದಜ್ಜಿ ಇದೇ ತರನೇ ನಿಮ್ಮನ್ನ ತಾತ ನೋಡ್ಕೊಂತ ಇದ್ರ ಅಂತಾಗ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ, ಇಷ್ಟು ಏನು ನೀನ್ ಮಾಡ್ತಿದ್ಯಲ್ಲ ಈ ಪ್ರೀತಿ ಅವ್ರ ಮುಂದೆ ಏನೂ ಇಲ್ಲ, ಇದ್ರಗಿಂತ ಜಾಸ್ತಿನೇ ನನ್ನನ್ನು ಅವರು ಪ್ರೀತಿ ಮಾಡ್ತಿದ್ರು, ನನ್ನನ್ನ ನೆಲದ ಮೇಲೆ ನಡೆಯಕ್ಕೇನೆ ಬಿಡ್ತಾನೆ ಇರಲಿಲ್ಲ, ಅಷ್ಟೊಂದ್ ಚೆನ್ನಾಗಿ ನೋಡ್ಕೊಂತ ಇದ್ರು ಅಂತ ಆಗ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಆಗ ಮುರಾರಿ ಅಲ್ಲಿಗೆ ಬಂದ್ಗೋ, ಓಹೋ ಅಜ್ಜಿದು ಹಾಗಾದ್ರೆ ಬೇಜನ್ ಫ್ಲಾಶ್ ಬ್ಯಾಕ್ ಇದೆ ಅಂತ ಆಗ ಮುರಾರಿ ಹೇಳ್ಬಿಡ್ತಾನೆ. ಪ್ರೀತಿನೇ ನನ್ಗೆ ಕೊಡಿಸ್ತಾ ಇದೆಯಾ, ನಾನು ಅದನ್ನ ಅಜ್ಜಿ ಮುಂದೆ ಒಪ್ಕೊಂಡ್ ಬಿಡ್ತೀನಿ, ಇಲ್ಲ ಅಂತಂದ್ರೆ ನೀನೇನಾದ್ರೂ ಆಮೇಲೆ ನನ್ಗಿನ್ನ ಬೇರೆ ಏನಾದ್ರು ಕಷ್ಟ ಕೊಟ್ಬಿಟ್ರೆ ಕಷ್ಟ ಅಂತ ಆಗ ರಾಮಾಚಾರಿಗೆ ಚಾರು ಹೇಳ್ತಾ ಇರ್ಬೇಕಾದ್ರೆ ಆಗ, ಇಲ್ಲ ಕಣ್ರೋ ಹುಡುಗ್ರ, ನೀವಿಬ್ರು ಈ ತರ ಇಷ್ಟೊಂದು ಪ್ರೀತಿ ಮಾಡ್ಬೇಡಿ, ನನ್ಗ ಅದನ್ನ ನೋಡ್ಕೊಂಡು ತುಂಬಾನೇ ಭಯ ಆಗುತ್ತೆ ಅಂತ ಆಗ ಅಜ್ಜಿ ಹೇಳ್ಬಿಡ್ತಾರೆ. ಯಾಕಜ್ಜಿ ಭಯನಾ, ಯಾಕೆ ಏನಾಯ್ತು ಅಂತ ಆಗ ಚಾರು ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನಿಮ್ ಪ್ರೀತಿಗೆ ಯಾರದಾದ್ರೂ ಕೆಟ್ಟು ದೃಷ್ಟಿ ಬೀಳುತ್ತೇನೋ ಅಂತ ನನ್ಗೆ ಭಯ ಆಗ್ತಾ ಇದೆ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಅಜ್ಜಿ ದೊಡ್ಡವ್ರು ನೀವು, ನಿಮ್ಮ ಆಶೀರ್ವಾದ ನಮ್ ಪ್ರೀತಿ ಮೇಲೆ ಇರ್ಬೇಕಾದ್ರೆ ಯಾರನ್ನು ಏನನ್ನು ಮಾಡಕ್ಕಾಗಲ್ಲ ಅಜ್ಜಿ ಅಂತ ಅಜ್ಜಿನ ಸಮಾಧಾನ ಮಾಡ್ತಾಳೆ ಚಾರು. ಇನ್ನ ಒಂದ್ ಕಡೆ ಮಾನ್ಯತನ್ ಮನೆಗೇನೆ ಸಕ್ಸೇನಾ ಬಂದಿರ್ತಾನೆ. ಸಕ್ಸೇನನ್ ಜೊತೆ ಮಾನ್ಯತಂತೂ ತುಂಬಾನೇ ಕೋಪ ಮಾಡ್ಕೊಂಡು, ಏನ್ ಮಿಸ್ಟರ್ ಸಕ್ಸೇನಾ ನೀವು ಮಾಡಿರೋದು, ಅಲ್ಲ ನಾನ್ ನೋಡಿದ್ರೆ ನನ್ ಗಂಡನ ಹೇಗಾದ್ರೂ ಮಾಡಿ ಅವರಿಗೆ ಬುದ್ಧಿ ಕಲಿಸ್ಬೇಕು, ಆ ರಾಮಾಚಾರಿ ಕಥೆನ ಮುಗಿಸ್ಬೇಕು, ನನ್ ಬೇಬಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ನಿನ್ನನ್ನ ನಂಬ್ಕೊಂಡ್ ಬಂದಿದ್ರೆ, ಆದ್ರೆ ನೀನ್ ಮಾತ್ರ ಇದನ್ನೇ ಎಲ್ಲ ಒಂದು ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು ನೀನ್ ಏನ್ ಮಾಡಿದ್ಯಾ, ನಮ್ ಪ್ರಾಪರ್ಟಿನೆಲ್ಲ ನೀನು ಅದನ್ನ ವಶ ಮಾಡ್ಕೋಬೇಕು, ನಿನ್ ಹೆಸರಿಗೆ ಅದನ್ನೆಲ್ಲ ಕಬಳಿಸ್ಕೋಬೇಕು ಅಂತ ನೀನ್ ಅನ್ಕೊಂಡಿದ್ಯಾ, ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಮಗಳು ನನ್ಗೆ ಎಲ್ಲದನ್ನು ಕೂಡ ಬಂದ್ಬಿಟ್ಟು ಬಿಡಿಸಿ ಹೇಳಿದಾಳೆ, ಆ ಕ್ಷಣನೇ ನಾನ್ ನಿನ್ನನ್ನ ಹುಡ್ಕೊಂಡ್ ಬಂದು ಶೂಟ್ ಮಾಡಿ ನಿನ್ನನ್ನ ಸಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಂತ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ರುಕ್ಕುನು ಕೂಡ, ಹೌದು ಮೇಡಮ್ ಕರೆಕ್ಟ್ ಆಗಿ ಹೇಳ್ತಿದ್ರೆ, ಅಲ್ಲ ಮೇಡಮ್ ನಿಮ್ಮನ್ನ ಎಷ್ಟೊಂದು ನಂಬಿದ್ರು, ಆದ್ರೆ ನೀವು ಮಾತ್ರ ಇಷ್ಟೊಂದು ಮೋಸ ಮಾಡ್ತೀರಂತ ನಾವ್ ಯಾರನ್ನು ಅನ್ಕೊಂಡೇ ಇರ್ಲಿಲ್ಲ ಅಂತ ರುಕ್ಕು ಹೇಳ್ತಿರ್ಬೇಕಾದ್ರೆ, ಹೌದೌದು ಇಂಥವ್ರನ್ನೆಲ್ಲ ಯಾವ್ದೇ ಕಾರಣಕ್ಕೂ ನಂಬಲೇಬಾರ್ದು ಹೆಡ್ ಮೇಡಮ್ ಅಂತ ಆಗ ಜಿಕೆ ಹೇಳ್ತಿರ್ಬೇಕಾದ್ರೆ, ಇಲ್ಲ ನೀವು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೋಡಿ, ನಾನು ಆತರ ಎಲ್ಲ ಏನೂ ಮಾಡ್ಲಿಲ್ಲ, ನನ್ನ ಇಂಟೆನ್ಷನ್ ಅದಾಗೆ ಇರ್ಲಿಲ್ಲ ಅಂತ ಆಗ ಸಕ್ಸೇನಾ ಹೇಳ್ತಿರ್ಬೇಕಾದ್ರೆ, ಮಿಸ್ಟರ್ ಸಕ್ಸೇನಾ ಇನ್ನ ಏನನ್ನು ಕೂಡ ನೀವು ಮಾತಾಡುವಂತ ಅವಶ್ಯಕತೆನೇ ಇಲ್ಲ, ನೀವ್ ಎಂತವ್ರು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಾಯ್ತು, ನೀವು ಈ ತರ ಮಾಡ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಮಾನ್ಯತೆ ಚೆನ್ನಾಗಿ ಸಕ್ಸೇನಾಗೆ ಬೈತಾ ಇರ್ಬೇಕಾದ್ರೆ, ನೋಡಿ ನಾನು ನನ್ನ ಇಂಟೆನ್ಷನ್ ಆ ತರ ಇರ್ಲಿಲ್ಲ, ನಿಮ್ಮ ಆಸ್ತಿನ ಹೊಡ್ಕೋಬೇಕು ಅಂತ ನಾನು ಪ್ಲಾನ್ ಮಾಡೇ ಇರ್ಲಿಲ್ಲ ಅಂತ ಆಗ ಸಕ್ಸೇನಾ ಹೇಳ್ತಿರ್ಬೇಕಾದ್ರೆ, ಮತ್ತೆ ಏನು ನಿಮ್ ಇಂಟೆನ್ಷನ್ ಏನಾಗಿತ್ತು ಅಂತ ಆಗ ರುಕ್ಕು ಕೇಳ್ತಾಳೆ. ನೋಡಿ ನನ್ನ ಇಂಟೆನ್ಷನ್ ಏನು ಅಂತಂದ್ರೆ, ಬೇಜು ಒಂದು ಫೈಟ್ ಅನ್ನ ಮಾಡ್ಬೇಕಂತಂದ್ರೆ ಬೇಜು ಕರೆಕ್ಟ್ ಆಗಿ ಇರ್ಬೇಕಲ್ವಾ, ಹಾಗಾಗಿ ಬೇಜನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅಂತ ನಾನು ಈ ತರ ಪ್ಲಾನ್ ಮಾಡಿರೋದು ಅಷ್ಟೇ, ಇದರಲ್ಲಿ ಕೆಟ್ಟ ಉದ್ದೇಶ ಏನನ್ನು ಇರ್ಲೇನೆ ಇಲ್ಲ, ಅದಾದ ನಂತರ ನಿಧಾನಕ್ಕೆ ನಿಮ್ಗೆಲ್ಲ ಹೇಳೋಣ ಅಂತ ಅನ್ಕೊಂಡಿದ್ದೆ ಅಂತ ಆಗ ಸಕ್ಸೇನಾ ಹೇಳ್ತಿರ್ಬೇಕಾದ್ರೆ, ಆಗ ನೋಡಿ ನಿಮ್ ಇಂಟೆನ್ಷನ್ ಬೇಡ, ಏನನ್ನು ಬೇಡ, ನಿಮ್ ಸಹವಾಸನೆ ಬೇಡ ಅಂತ ಆಗ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ, ಅಂದ್ರೆ आपका मतलब क्या है ಅಂತ ಆಗ ಸಕ್ಸೇನಾ ಕೇಳ್ತಿರ್ಬೇಕಾದ್ರೆ ಆಗ ಜಿಕೆ ಮತ್ಲಬ್ ಕ್ಯಾಹನು ಇಲ್ಲ ಕುಚ್ಚುನು ಇಲ್ಲ, ನಮ್ಮ ಮೇಡಮ್ ಹೇಳ್ತಾ ಇದ್ದಾರೆ ನೀವು ಇನ್ಮುಂದೆ ಇಲ್ಲೇ ಯಾವುದೇ ಕಾರಣಕ್ಕೂ ಬರೋದ್ ಬೇಡ, ದಯವಿಟ್ಟು ಇಲ್ಲಿಂದ ನೀವು ಹೊರಟೋಗ್ಬಿಡಿ ಅಂತ ಮೇಡಮ್ ಹೇಳ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಆಗ ಹೌದಾ, ಹಾಗಾದ್ರೆ ನಾನಿನ್ನ ಮಾತಾಡಿ ಏನನ್ನು ಕೂಡ ಪ್ರಯೋಜನ ಇಲ್ಲ, ವರುಣ್ ನಡಿ ಇಲ್ಲಿಂದ ಹೋಗೋಣ ಅಂತ ಸಕ್ಸೇನಾ ಹೋಗಕ್ಕೆ ರೆಡಿ ಆಗ್ತಾನೆ. ಆಗ ಮಾನ್ಯತಾ ಒಂದ್ ನಿಮಿಷ, ಇನ್ನ ಯಾವುದೇ ಅಥವಾ ಇನ್ನು ಎಷ್ಟೇ ಪೇಪರ್ ನೀವು ಕೊಟ್ರು ಅದ್ರ ಮೇಲೆ ಎಲ್ಲಿ ಬೇಕಂದ್ರೂ ನಾನು ಸೈನ್ ಹಾಕ್ಸಕ್ಕೆ ರೆಡಿ ಇದ್ದೀನಿ, ಆದ್ರೆ ನಂದು ಒಂದ್ ಕೆಲಸ ಮಾಡ್ಕೊಡ್ಬೇಕು ಅಂತ ಮಾನ್ಯತೆ ಹೇಳಿದ ತಕ್ಷಣ ಆಗ ಸಕ್ಸೇನಾಗಂತೂ ತುಂಬಾನೇ ಖುಷಿಯಾಗಿ, ಹೌದಾ ವರುಣ್ ಹಾಗಾದ್ರೆ ಆ ಪೇಪರ್ ಎಲ್ಲ ಕೊಟ್ಬಿಡು ಅಂತ ಆಗ ಸಕ್ಸೇನಾ ಹೇಳ್ತಿರ್ಬೇಕಾದ್ರೆ, ಒಂದ್ ನಿಮಿಷ ನನ್ ಮಾತಿನ ಮುಗ್ದಿಲ್ಲ, ನಾನು ಫಸ್ಟ್ ಸೈನ್ ಹಾಕ್ಬೇಕು ಅಂತಂದ್ರೆ ಆ ರಾಮಾಚಾರಿ ಮತ್ತೆ ನನ್ನ ಬೇಬಿ ಹೊಟ್ಟೆಲಿರುವ ಮಗು ಕತೆ ಫಿನಿಶ್ ಆಗ್ಬೇಕು ಅಂತ ಮಾನ್ಯತೆ ಹೇಳಿದ ತಕ್ಷಣ, ಇಷ್ಟೇ ಕೆಲಸ ತಾನೇ, ಇದೆಲ್ಲ ನನ್ಗೆ ಚಿಟ್ಕೆ ಹೊಡೆದಷ್ಟೇ ಸುಲಭ, ಈ ಕೆಲಸನ ನಾನು ಮಾಡಿ ಮುಗಿಸ್ಬಿಡ್ತೀನಿ, ನೀವು ಪೇಪರ್ಗೆ ಸೈನ್ ಹಾಕೊಡಿ ಅಂತ ಸಕ್ಸೇನಾ ಕೇಳ್ತಿರ್ಬೇಕಾದ್ರೆ, ಫಸ್ಟ್ ಕೆಲಸ ಮಾಡಿ ಮುಗಿಸು, ಅದಾದ ನಂತರ ನಾನು ಯಾಕೆ ಏನು ಅಂತಾನೆ ಕೇಳ್ದೆ, ನೀನ್ ಹೇಳ್ದಲ್ಲೆಲ್ಲ ಸೈನ್ ಹಾಕೊಡ್ತೀನಿ ಅಂತ ಮಾನ್ಯತೆ ಹೇಳಿದ ತಕ್ಷಣ ಕೆಲಸ ಮಾಡಿ ಮುಗಿಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ವರುಣ ಕರ್ಕೊಂಡು ಸಕ್ಸೇನಾ ಅಲ್ಲಿಂದ ಹೊರಟೋಗ್ಬಿಡ್ತಾನೆ.
ಇನ್ನ ಒಂದ್ ಕಡೆ ಚಾರು ಮಾತ್ರ ತುಂಬಾನೇ ಯೋಚನೆ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಆಚೆ ಈಚೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ರಾಮಚಾರಿ ಬಂದ್ಕೊಂಡು ಏನ್ ಮೇಡಮ್ ಇಷ್ಟೊಂದು ಯೋಚನೆ ಮಾಡ್ತಿದ್ರಲ್ಲ ಯಾಕೆ ಏನಾಯ್ತು ಅಂತ ಆಗ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ನಿನ್ಗೇನೆ ಗೊತ್ತಿದೆಯಲ್ಲ ರಾಮಚಾರಿ ನಾವಿವಾಗ ಯುದ್ಧಕ್ಕೆ ಇಳಿದ್ಬಿಟ್ಟಾಗಿದೆ ಇನ್ನ ಮುಂದೆ ಹೇಗೆ ಹೆಜ್ಜೆ ಇಡ್ಬೇಕು ಯಾವ ತರ ಹೆಜ್ಜೆ ಇಡ್ಬೇಕು ಶತ್ರುಗಳನ್ನ ಹೇಗ್ ಸೋಲಿಸ್ಬೇಕು ಅನ್ನೋದೇ ನನ್ಗಂತೂ ತುಂಬಾನೇ ಯೋಚನೆ ಆಗ್ಬಿಟ್ಟಿದೆ ರಾಮಚಾರಿ ಅಂತ ಆಗ ಚಾರು ಹೇಳ್ತಿರ್ಬೇಕಾದ್ರೆ ಹೌದು ಮೇಡಮ್ ನಾನು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನೀವು ಮಾತ್ರ ಇಂಥ ಟೈಮದಲ್ಲೆಲ್ಲ ಈ ತರ ಯೋಚನೆ ಮಾಡ್ಕೊಂಡು ಸುಮ್ನೆ ಆಯಾಸ ಮಾಡ್ಕೋಬೇಡಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಹಾಗೆ ಚಾರುನ ಕರ್ಕೊಂಡೋಗಿ ಒಂದ್ ಕಡೆ ಕೂರಿಸ್ಬಿಟ್ಟು ನೋಡಿ ಮೇಡಮ್ ಹೇಗಾದ್ರೂ ಮಾಡಿ ಯುದ್ಧಕ್ಕೆ ಇಳಿದಾಯ್ತಲ್ವಾ ಮೇಡಮ್ ನಾವಿವಾಗ ನಮ್ಮ ಮುಂದೆ ಇರುವ ಆ ಸಕ್ಸೇನನ್ನು ನಾವು ವೀಕ್ ಪಾಯಿಂಟ್ ಅನ್ನ ತಿಳ್ಕೊಂಡ್ಬಿಟ್ಟು ನಾವು ಅವನ್ನ ಸೋಲಿಸ್ಲೇಬೇಕು ಜೈಶಂಕರ್ ಅನ್ನೋ ವೃಕ್ಷನೇ ದೊಡ್ಡದಾಗಿರುವ ವೃಕ್ಷನೇ ಅವನು ಬೀಳ್ಸಿದಾನಂತಂದ್ರೆ ಅವನಿಗೂ ಕೂಡ ಏನಾದ್ರೂ ಒಂದು ವೀಕ್ ಪಾಯಿಂಟ್ ಇದ್ದೇ ಇರುತ್ತೆ ಮೇಡಮ್ ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು ಅಂತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಹೌದು ರಾಮಚಾರಿ ನೀನು ಕರೆಕ್ಟ್ ಆಗಿ ಹೇಳಿದ್ಯಾ ಅವ್ರ ಪರಿಸ್ಥಿತಿ ಇವಾಗ ತೂತಾಗಿರುವ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದಾರಲ್ಲ ಆ ತರ ಆಗ್ಬಿಟ್ಟಿದೆ ಅವರು ದಡ ತಲುಪೋದ್ರೊಳಗಡೆ ದೋಣಿಯ ಒಳಗಡೆ ತುಂಬಿಕೊಂಡಿರುವ ನೀರನ್ನೇ ಖಾಲಿ ಮಾಡಿ ಸುಸ್ತಾಗಿರ್ತಾರೆ ಅಷ್ಟರಲ್ಲಿ ನಾವು ಆ ಸಂದರ್ಭನ ಬಳಸ್ಕೊಂಡ್ಬಿಟ್ಟು ಅವ್ರನ್ನ ಸೋಲಿಸಬಹುದು ಅಂತ ಆಗ ಮುರಾರಿ ಹೇಳ್ತಿರ್ಬೇಕಾದ್ರೆ ಹೌದು ಮುರಾರಿ ಇದ್ರ ಬಗ್ಗೆ ನಾವ್ ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು ಅಂತ ಆಗ ರಾಮಚಾರಿನೂ ಕೂಡ ಹೇಳ್ತಾ ಇರ್ತಾನೆ ಈ ಕಡೆ ಜಿಗೆ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ರುಕ್ಕು ಇಲ್ಲೊಬ್ರನ್ನ ನೋಡಿದ್ಯಾ ಅಲ್ಲ ಗುಂಡಿ ತೋಡಿದ್ರೆ ಬೇರೆಯವ್ರನ್ನ ಹಾಕಿ ಅದರಲ್ಲಿ ಮಣ್ಣು ಮುಚ್ಚೋರನ್ನ ನಾನು ನೋಡಿದೀನಿ ಆದ್ರೆ ಬೇರೆಯವ್ರು ತೋಡಿರುವ ಗುಂಡಿಯಲ್ಲಿ ತಾನೇನೆ ಮಲ್ಕೊಂಡ್ಬಿಟ್ಟು ನಮ್ಮ ಮೇಲೇನೆ ಮಣ್ಣಾಕಿ ಅಂತ ಹೇಳೋರನ್ನ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದೀನಿ ಅಂತ ಜಿಕೆ ಹೇಳ್ತಿರ್ಬೇಕಾದ್ರೆ ಅಲ್ಲ ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ರುಕ್ಕು ಕೇಳ್ತಿರ್ಬೇಕಾದ್ರೆ ಇನ್ಯಾರ ಬಗ್ಗೆ ಈ ಮಾನ್ಯತಾ ಮೇಡಮ್ ಬಗ್ಗೆನೆ ನಾನು ಮಾತಾಡ್ತಿರೋದು ಅಂತ ಆಗ ಜಿಕೆ ಹೇಳ್ಬಿಡ್ತಾನೆ ಅಲ್ಲ ಇವಾಗ ಏನಾಗಿದೆ ಅಂತ ನೀವೆಲ್ಲ ಈ ತರ ಮಾತಾಡ್ತಿದ್ರ ಅಂತ ಆಗ ಮಾನ್ಯತೆ ಕೇಳ್ತಿರ್ಬೇಕಾದ್ರೆ ಅಲ್ಲ ಇನ್ನೇನಾಗಿದೆ ಅವನು ನಿಮ್ ಪ್ರಾಪರ್ಟಿನೆಲ್ಲ ಮೋಸದಿಂದ ಹೊಡ್ಕೋಬೇಕು ಅಂತ ಗೊತ್ತಿದ್ರು ಕೂಡ ಅವನ ಹತ್ರನೇ ಮತ್ತೆ ನೀವು ಆ ರಾಮಚಾರಿನ ಸಾಯಿಸಾದ ನಂತರ ನಾನು ಎಲ್ಲ ಪೇಪರ್ಗೂ ಕೂಡ ಸೈನ್ ಮಾಡ್ಬಿಡ್ತೀನಿ ಅಂತ ಹೇಳಿದಿರಲ್ಲ ಯಾಕೆ ಮೇಡಮ್ ಅಂತ ಆಗ ಜಿಕೆ ಕೇಳ್ತಿರ್ಬೇಕಾದ್ರೆ ಅವನು ನನ್ಗೆನೆ ಮೋಸ ಮಾಡಕ್ಕೆ ಬಂದ ಹಾಗಾಗಿ ನಾನು ಕೂಡ ಅವನ ದಾರಿಯಲ್ಲೇನೆ ಹೋಗ್ತಾ ಇದ್ದೀನಿ ಅಂತ ಆಗ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ನಾಳೆ ಒಂದ್ ವೇಳೆ ಅವನೇನಾದ್ರೂ ನಾನ್ ರಾಮಚಾರಿನ ಸಾಯಿಸಾಯ್ತು ಇವಾಗ ಸೈನ್ ಎಲ್ಲ ಹಾಕ್ಬಿಡಿ ಅಂತಂದ್ರೆ ನೀವು ಏನ್ ಮಾಡ್ತೀರಾ ಸೈನ್ ಹಾಕೊಡ್ತೀರಾ ಅಂತ ಆಗ ರೊಕ್ಕ ಕೇಳ್ತಿರ್ಬೇಕಾದ್ರೆ ಇಲ್ಲ ಯಾವ್ದೇ ಕಾರಣಕ್ಕೂ ಸೈನ್ ಹಾಕಲ್ಲ ಅವನು ರಾಮಚಾರಿನ ಮತ್ತೆ ಆ ಮಗುನ ಮುಗಿಸಿ ಆದ ನಂತರ ಅವನು ಇಲ್ಲಿಗೆ ಯಾಕೆ ಬರ್ತಾನೆ ಅಂತ ಮಾನ್ಯತೆ ಕೇಳ್ತಿರ್ಬೇಕಾದ್ರೆ ಮತ್ತೆ ಇಲ್ಲಿಗೆ ಬರ್ದೆ ಅವನು ಇನ್ನೆಲ್ಲಿಗೆ ಹೋಗ್ತಾನೆ ಅಂತ ರುಕ್ಕು ಕೇಳ್ಬಿಡ್ತಾಳೆ ಅವನು ಕೊಲೆ ಆದ ನಂತರ ಹೋಗೋದು ಎಲ್ಲಿಗೆ ಜೈಲಿಗೆ ತಾನೆ ಅವನು ಕೊಲೆ ಮಾಡಿದಾನಂತ ಅವನನ್ನೇ ನಾನ್ ಅರೆಸ್ಟ್ ಮಾಡಿಸ್ಬಿಟ್ರೆ ಹೇಗೆ ಅಂತ ಆಗ ಮಾನ್ಯತೆ ಕೇಳ್ತಿರ್ಬೇಕಾದ್ರೆ ಓಹೋ ಹಾಗಾದ್ರೆ ಇದ ನಿಮ್ ಪ್ಲಾನು ಅಂತ ಆಗ ರುಕ್ಕು ಕೇಳ್ಬಿಡ್ತಾಳೆ ಹೌದು ನನಗೇನೆ ಮೋಸ ಮಾಡಕ್ ಬಂದಲ್ವಾ ನಾನು ಹಾಗೆ ಮೋಸದಿಂದನೇ ಅವನ್ನ ಯೂಸ್ ಮಾಡ್ಕೊಂಡು ಅವನಿಗೆ ಯಾವ ತರ ಬುದ್ಧಿ ಕಲಿಸ್ತಾ ಇರ್ತೀನಂತ ನೋಡ್ತಾ ಇರಿ ಅಂತ ಮಾನ್ಯತೆ ಹೇಳ್ತಾ ಇರ್ತಾಳೆ Arcs Day. Our first fragrance now drops instantly. Yup, you can order it on Swiggy, Instamart. ಹೇಳ್ತಾ ಇರ್ತಾಳೆ ಈ ಕಡೆ ಮುರಾರಿ ಮಾತ್ರ ನನ್ಗೊಂದು ಪುಟ್ಟದಾಗಿರೋ ಐಡಿಯಾ ಬಂದಿದೆ ಆ ಸಕ್ಸೇನಾ ವೀಕ್ನೆಸ್ ಅನ್ನೇ ಇಟ್ಕೊಂಡು ನೀವು ಹೋರಾಡ್ಬೇಕು ಅಂತ ಹೇಳಿದ್ರಲ್ವಾ ಹೀಗ್ ಮಾಡಿದ್ರೆ ಹೇಗೆ ಆ ಸಕ್ಸೇನಾಗೂ ಇವಾಗ ಮಕ್ಳಂತ ಇರ್ತಾರೆ ಆ ಮಕ್ಕಳಲ್ಲಿ ಯಾರಾದ್ರೂ ಒಬ್ರನ್ನ ನಾವು ಕಿಡ್ನಾಪ್ ಮಾಡ್ಬಿಟ್ಟು ಅದಾದ ನಂತರ ಅವರಿಂದ ಬೆದರ್ಸಿ ಆ ಸಕ್ಸೇನಿಂದ ನಮ್ಗೆ ಎಲ್ ಬೇಕು ಅಲ್ಲೆಲ್ಲಿ ಸೈನ್ ತಗೊಂಡ್ರೆ ಹೇಗಿರುತ್ತೆ ಅಂತ ಆಗ ಮುರಾರಿ ಹೇಳ್ತಿರ್ಬೇಕಾದ್ರೆ ಮುರಾರಿ ಏನೋ ಮಾತಾಡ್ತಿದ್ಯಾ ನಾವು ದುಷ್ಟತನದ ವಿರುದ್ಧವಾಗಿನೇ ನಾವು ಹೋರಾಡ್ಬೇಕು ನಾವೇನೆ ದುಷ್ಟತನದನ್ನೇ ಮುಂದೆನೆ ನಿಂತ್ಕೊಂಡು ಹೋರಾಡ್ತಾ ಇದ್ರೆ ಹೇಗೆ ನಮ್ಗೂ ಕೂಡ ಆ ದುಷ್ಟರಿಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತಾಗ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ನೀನು ಈ ನೀತಿ ಪಾಠ ಬೋಧನೆನೆಲ್ಲ ಮಾಡಕ್ ಮಾತ್ರ ಚೆನ್ನಾಗಿರುತ್ತಪ್ಪ ನಿಜ ಜೀವನದಲ್ಲಿ ಅದನ್ನೆಲ್ಲ ಅನುಭವಿಸ ಚೆನ್ನಾಗಿರಲ್ಲ ನೋಡಪ್ಪ ಹಸಿದ ಹುಲಿ ಮುಂದೆ ಹೋಗ್ಬಿಟ್ಟು ನೀತಿ ಪಾಠನ ನಾವು ಬೋಧನೆ ಮಾಡ್ತಿದ್ರೆ ಏನ್ ಮಾಡುತ್ತೆ ಬೋಧನೆ ಮಾಡ್ತಿದ್ದವನೇ ಬಡ್ದು ಬಾಯಿ ಒಳಗಡೆ ಹಾಕೊಂಡ್ಬಿಡುತ್ತೆ ಅದೇ ತರ ನೀವಿಬ್ರು ಗಂಡ ಹೆಂಡತಿ ಸೇರ್ಕೊಂಡು ಹೋಗ್ಬಿಟ್ಟು ನೀತಿ ಪಾಠನ ಸಕ್ಸೇನೆ ಮುಂದೆ ಜಪ ಮಾಡಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಮುರಾರಿ ಇನ್ನ ಒಂದ್ ಕಡೆ ವರುಣ್ ಮಾತ್ರ ಸಕ್ಸೇನಾ ಹತ್ರ ಬಂದ್ಕೊಂಡು ಅಲ್ಲ ಸಾಬ್ ಆ ಮಾನ್ಯತೆ ನೋಡಿದ್ರೇನೆ ಆ ರಾಮಚಾರಿ ಮತ್ತೆ ಮಗುನ ಸಾಯಿಸಿ ಅಂತ ಹೇಳಿದಾಳೆ ಅದನ್ನ ಬಿಟ್ಬಿಟ್ಟು ಇವಾಗ ನೀವು ಆ ಡೀಲನ್ನೇ ಒಪ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ ಏನ್ ಮಾಡ್ತೀರಾ ಅವ್ರು ಹೇಳ್ದಾಗಿನೇ ನಡ್ಕೊಂಡ್ ಬಿಡ್ತೀರಾ ಅಂತ ಆಗ ವರುಣ್ ಕೇಳ್ತಿರ್ಬೇಕಾದ್ರೆ ಏನ್ ಮಾಡೋದು ವರುಣ್ ನನ್ಗೆ ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಇವಾಗ ನಮ್ಮ ಹತ್ರ ದೂಸರ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಈ ಆಪ್ಷನ್ ನಾವು ತಗೊಳ್ಳೇಬೇಕಲ್ವಾ ಒಂದ್ ವೇಳೆ ನಾನೇನಾದ್ರೂ ಈ ಕೆಲ್ಸನ ಮಾಡಿಲ್ಲ ಅಂತಂದ್ರೆ ಮಾನ್ಯತಾ ದೂಸರ ಜನಕ್ಕೆ ಈ ಡೀಲ್ ಅನ್ನ ಕೊಟ್ಬಿಡ್ತಾಳೆ ಆಗ ಈ ಡೀಲ್ ನಡುವೆ ನಾನು ಏನಾಗ್ತೀನಿ ಹೇಳು ತೀಸರ ಆದ್ಮಿ ಆಗ್ಬಿಡ್ತೀನಿ ನಾನು ಹಾಗಾಗಕ್ಕೆ ನನ್ಗೆ ಇಷ್ಟನೇ ಇಲ್ಲ ಹಾಗಾಗಿ ನಾನು ಮಾನ್ಯತೆ ಕೊಟ್ಟಿರುವ ಈ ಕೆಲಸನ ಮಾಡಿ ಮುಗಿಸ್ಲೇಬೇಕು ಅದಾದ ನಂತರ ನನ್ನ ಆಸ್ತಿ ಮಾನ್ಯತಾ ಆಸ್ತಿ ಎಲ್ಲದನ್ನು ಕೂಡ ನಾನು ಮರ್ಜ್ ಮಾಡ್ಬಿಡ್ತೀನಿ ಅಂತ ಆಗ ಸಕ್ಸೇನಾ ಹೇಳ್ತಿರ್ಬೇಕಾದ್ರೆ ಬಾಸ್ ಹಾಗಾದ್ರೆ ಒಂದ್ ವೇಳೆ ನೀವು ರಾಮಚಾರಿನ ಸಾಯಿಸಾದ ನಂತರ ಅವಳೇನಾದ್ರೂ ಸೈನ್ ಮಾಡಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ ಅಂತ ಆಗ ವರುಣ್ ಕೇಳ್ತಿರ್ಬೇಕಾದ್ರೆ ಆಗ ಇನ್ನೇನ್ ಮಾಡೋದು ಅವಳನ್ನು ಕೂಡ ಸಾಯಿಸ್ಬಿಡ್ತೀನಿ ನಾನು ಅಂತ ಆಗ ಸಕ್ಸೇನಾ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾನೆ ನೋಡು ಇವಾಗ ಈ ಮಾತ್ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡೋದು
ಮಾಡೋದ್ ಬಿಟ್ಬಿಟ್ಟು ರಾಮಾಚಾರಿನ ಹೇಗ್ ಸಾಯಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂತ ಸಕ್ಸೇನಾ ಹೇಳ್ತಾನೆ. ಈ ಕಡೆ ರಾಮಚಾರಿ ಮಾತ್ರ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡು ಫೋನ್ ತಗೊಂಡು ಫೋನ್ ಮಾಡಕ್ಕೆ ಹೋಗ್ಬಿಡ್ತಾನೆ. ಆಗ ಚಾರು ಬಂದ್ಬಿಟ್ಟು, ಅಲ್ಲ ರಾಮಚಾರಿ, ಯಾರಿಗೋ ಫೋನ್ ಮಾಡ್ತಿದ್ಯಲ್ಲ, ಯಾರಿಗೆ ಅಂತ ಕೇಳ್ತಿರ್ಬೇಕಾದ್ರೆ, ಅದ ಮೇಡಮ್, ಒಬ್ರು ಪುರುಷೋತ್ತಮ ಅಂತ ಇದ್ದಾರೆ, ಅವರು ತುಂಬಾನೇ ಒಳ್ಳೆ ಇನ್ವೆಸ್ಟಿಗೇಟರ್ ಹಾಗೆ ಕ್ರೈಮ್ ರಿಪೋರ್ಟರ್, ನನ್ ಕೊಲಿಗಿದಾನಲ್ವಾ ನಿರಂಜನ್ ಅಂತ, ಅವರೇ ಇವ್ರ ಬಗ್ಗೆ ಎಲ್ಲ ಹೇಳಿದಾನೆ, ಹಾಗಾಗಿ ಇವ್ರ ಹತ್ರ ಏನಾದ್ರೂ ಸಹಾಯ ಸಿಗ್ಬಹುದಾ ಅಂತ ಕಾಲ್ ಮಾಡ್ತಾ ಇದ್ದೀನಿ ಅಂತ ಆಗ ರಾಮಚಾರಿ ಅವರಿಗೆ ಕಾಲ್ ಮಾಡ್ಬಿಡ್ತಾನೆ. ಹೇಳಿ ಅಂತ ಆಗ ಆ ವ್ಯಕ್ತಿ ಹೇಳ್ತಾ ಇರ್ಬೇಕಾದ್ರೆ, ಸರ್ ನಮಸ್ಕಾರ ಸರ್, ನನ್ನ ಹೆಸರು ರಾಮಚಾರಿ ಅಂತ ಆಗ ರಾಮಚಾರಿ ಹೇಳಿದ ತಕ್ಷಣ, ಯಾವ ರಾಮಚಾರಿ, ನನಗೆ ಗೊತ್ತಾಗಿಲ್ಲ ಅಂತ ಆಗ ಪುರುಷೋತ್ತಮ ಅವರು ಹೇಳ್ತಿರ್ಬೇಕಾದ್ರೆ, ಸರ್ ಅದು ನನ್ನ ಕೊಲಿಗೂ ನಿರಂಜನ್ ಅಂತ ನಿಮ್ ನಂಬರ್ ಅನ್ನ ಕೊಟ್ಟಿದ್ದಾರೆ, ಅದು ಅಲ್ಲದೆ ಇವಾಗ ಸ್ಕ್ಯಾಮ್ ಅಲ್ಲಿ ಅರೆಸ್ಟ್ ಆಗ್ಬಿಟ್ಟಿದಾರಲ್ಲ ಸರ್ ಜೈಶಂಕರ್ ಅಂತ, ಅವ್ರ ಅಳಿಯ ನಾನು ಅಂತ ರಾಮಚಾರಿ ಹೇಳಿದ ತಕ್ಷಣ, ಹೋ ಹೌದಾ, ಗೊತ್ತಾಯ್ತು, ಇವಾಗ ರಾಮಚಾರಿ ಅಂತಂದ್ರೆ ಗೊತ್ತಾಯ್ತು, ಹೇಳಿ ನನ್ನಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು ಅಂತ ಆ ಪುರುಷೋತ್ತಮ ಅವರು ಕೇಳ್ತಿರ್ಬೇಕಾದ್ರೆ, ಸರ್ ನೀವು ತುಂಬಾನೇ ದೊಡ್ಡ ಜರ್ನಲಿಸ್ಟ್ ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು, ಅದು ಅಲ್ಲದೆ ನೀವು ಯಾವತ್ತಿದ್ರು ನ್ಯಾಯದ ಪರವಾಗಿನೇ ನಿಂತ್ಕೊಳ್ಳೋದು, ಹಾಗಾಗಿ ನೀವು ದುಡ್ಡು ಕಾಸಿಗೆ ಆಸೆ ಪಡಲ್ಲ ಅಂತಾನೆ ಗೊತ್ತು, ಹಾಗಾಗಿ ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕಿತ್ತು ಅಂತ ಆಗ ರಾಮಚಾರಿ ಕೇಳ್ತಿರ್ಬೇಕಾದ್ರೆ, ಏನೋ ನನ್ನಿಂದ ಆಗಿರೋ ಸೇವೆನ ನಾನು ಸಮಾಜಕ್ಕೆ ಮಾಡ್ತಾ ಇದ್ದೀನಿ, ಸರಿ ಹೇಳಿ ಅದೇನು ಅಂತ ಹೇಳಿ ಅಂತ ಆಗ ಪುರುಷೋತ್ತಮ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಸರ್, ಆ ಸಕ್ಸೇನಾ ಇದಾನಲ್ವಾ, ಅವನು ತುಂಬಾನೇ ಲೀಗಲ್ ಆಗಿ ಏನೇನು ಆಕ್ಟಿವಿಟಿ ಹಾಗೆ ಸ್ಕ್ಯಾಮ್ ನೆಲ್ಲ ಮಾಡ್ತಿದ್ದಾನಂತ ಅನಿಸ್ತಾ ಇದೆ, ನನ್ಗೆ ಅದ್ರ ಬಗ್ಗೆ ಸ್ವಲ್ಪ ರಿಪೋರ್ಟ್ ಎಲ್ಲ ಬೇಕಾಗಿತ್ತು ಸರ್, ಪ್ಲೀಸ್ ಸರ್ ಅದನ್ನೆಲ್ಲ ನನ್ಗೆ ಕೊಡಕ್ ಆಗುತ್ತಾ ಅಂತ ಆಗ ರಾಮಚಾರಿ ಕೇಳ್ತಿರ್ಬೇಕಾದ್ರೆ, ನನ್ಗೂ ಕೂಡ ಹಾಗೇನೆ ಅನುಮಾನ ಇತ್ತು ಅವನ ಬಗ್ಗೆ ಒಂದಷ್ಟು ದಿನದಿಂದ, ಬಿಸ್ನೆಸ್ಗಂತ ಎಲ್ಲಿಂದನೂ ಬಂದ್ಬಿಟ್ಟು ಇಷ್ಟು ಬೇಗ ನಮ್ಮ ಊರಲ್ಲೇನೆ ಅವನು ಈ ತರ ಬೆಳೀತಾ ಇದ್ದಾನಂತಂದ್ರೆ ಅವ್ನು ಏನು ನಡೆಸ್ತಾ ಇರೋದಂತೂ ಪಕ್ಕನೆ ನೋಡಿ, ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ, ಇನ್ನ ಎರಡು ದಿನದಲ್ಲಿ ಎಲ್ಲದನ್ನು ಕೂಡ ಆ ರಿಪೋರ್ಟ್ ಸಮೇತವಾಗಿ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಪುರುಷೋತ್ತಮ ಅವ್ರು ಹೇಳಿ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ನೋಡಿದ್ರ ಮೇಡಮ್, ಅವರು ಎರಡು ದಿನದಲ್ಲಿ ನನ್ಗೆ ಎಲ್ಲದನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಹೇಳಿದ್ಮೇಲೆ ಪಕ್ಕ ನನ್ಗೆ ಕೊಡ್ತಾರೆ, ಮಾವನ್ನ ನಾವು ಹೇಗಾದ್ರೂ ಮಾಡಿ ಬಿಡ್ಸ್ಕೊಳಕ್ಕೆ ನಾವು ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು, ಇವರಿಂದ ನಮ್ಗೆ ಸಹಾಯ ಆಗಿಯೇ ಆಗುತ್ತೆ ಮೇಡಮ್ ಅಂತ ಚಾರುನ ಸಮಾಧಾನ ಮಾಡ್ತಿರ್ತಾನೆ ರಾಮಚಾರಿ. ಇನ್ನ ಒಂದ್ ಕಡೆ ಸಕ್ಸೇನಾ ಮನೆಯಲ್ಲಿ ರಾಮಚಾರಿನ ಹೇಗ್ ಸಾಯಿಸೋದು ಅಂತ ಪ್ಲಾನ್ ಮಾಡ್ತಾ ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ, ನಮಸ್ಕಾರ ಅಂತ ಹೇಳ್ಕೊಂಡು ಅಲ್ಲಿಗೆ ರಾಮಚಾರಿ ಫೋನಲ್ಲಿ ಮಾತಾಡಿರುವ ಪುರುಷೋತ್ತಮ್ ಅನ್ನೋ ವ್ಯಕ್ತಿ ಅಲ್ಲಿಗೆ ಬಂದ್ಬಿಡ್ತಾರೆ. ಹೇಳಿ ಪುರುಷೋತ್ತಮ್, ನಾನ್ ನಿಮ್ಮನ್ನ ಏನನ್ನ ಬರಕ್ ಹೇಳಿಲ್ವಲ್ಲ, ಯಾಕೆ ನನ್ನನ್ನು ಹುಡ್ಕೊಂಡು ಬಂದಿದ್ದೀರಲ್ಲ ಅಂತ ಸಕ್ಸೇನಾ ಕೇಳ್ತಿರ್ಬೇಕಾದ್ರೆ, ನೀವು ನನ್ನನ್ನ ಬರಕ್ ಹೇಳಿಲ್ಲ, ಆದ್ರೆ ನನ್ಗೆ ನಿಮ್ಮ ಹತ್ರ ಕೆಲಸ ಇತ್ತು, ಹಾಗಾಗಿನೇ ನಾನ್ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ ಅಂತ ಪುರುಷೋತ್ತಮ್ ಹೇಳಿದ ತಕ್ಷಣ, ಹೌದಾ ಏನ್ ಕೆಲಸ ಅದು ಅಂತ ಆಗ ಸಕ್ಸೇನಾ ಕೇಳ್ತಿರ್ಬೇಕಾದ್ರೆ, ರಾಮಚಾರಿ ನನಗೆ ಕಾಲ್ ಮಾಡಿದ್ದ, ನಿಮ್ ಬಗ್ಗೆ ನನ್ಗೆ ಡೀಟೇಲ್ ಕೇಳಿದ್ದ ಅಂತ ಆಗ ಪುರುಷೋತ್ತಮ್ ಎಲ್ಲ ಸತ್ಯನೂ ಕೂಡ ಸಕ್ಸೇನಾಗೆ ಹೇಳಿದ ತಕ್ಷಣ, ಈ ಕಡೆ ಸಕ್ಸೇನಾ ಅಂತೂ ತುಂಬಾ ಶಾಕ್ ಆಗಿ, ಹಾಗಾದ್ರೆ ನಾನು ಡೀಟೇಲ್ ಎಲ್ಲದನ್ನು ಕೂಡ ಕೊಟ್ಬಿಟ್ರಾ ಅಂತ ಸಕ್ಸೇನಾ ಕೇಳ್ತಿರ್ಬೇಕಾದ್ರೆ, ಸರ್ ನಾನು ಆತರ ಎಲ್ಲ ಮಾಡ್ತೀನ ಸರ್, ನೋಡಿ ಬೇರೆ ಯಾರ ಡೀಟೇಲನ್ನು ಕೇಳದಿದ್ರು ಪಿನ್ ಟು ಪಿನ್ ಎಲ್ಲದನ್ನು ಕೂಡ ಕೊಟ್ಬಿಡ್ತಾ ಇದ್ದೆ, ಆದ್ರೆ ಅವ್ನ್ ಕೇಳಿರೋದು ನಿಮ್ ಡೀಟೇಲು, ಹಾಗಾಗಿ ನಾನು ಅದನ್ನೆಲ್ಲ ಕೊಡ್ತೀನ ಸರ್ ಅಂತ ಆಗ ಪುರುಷೋತ್ತಮ್ ಕೇಳ್ತಿರ್ಬೇಕಾದ್ರೆ, ವರುಣ್ ಅಂತ ಹೇಳಿದ ತಕ್ಷಣ ಈ ಕಡೆ ವರುಣ್ ಒಂದ್ ಅಟ್ಟಿ ದುಡ್ಡನ್ನ ಕೊಟ್ಬಿಡ್ತಾನೆ. ಆ ದುಡ್ಡನ್ನ ತೆಗೆದು ಪುರುಷೋತ್ತಮಿಗೆ ಕೊಟ್ಟಿದ ತಕ್ಷಣ, ಸರ್ ಇನ್ನ ಹಾಗಾದ್ರೆ ನಾನ್ ಏನ್ ಮಾಡ್ಲಿ, ಆ ರಾಮಚಾರಿ ದಿಕ್ಕನ್ನ ತಪ್ಪಿಸ್ಬಿಡ್ಲಾ ಅಂತ ಆಗ ಪುರುಷೋತ್ತಮ್ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅವನು ತನ್ನ ದಿಕ್ಕಲ್ಲೇನೆ ಹೋಗ್ತಾನೆ ಇರ್ಲಿ, ಆವಾಗ್ಲೇನೆ ನಾನು ಪ್ಲಾನ್ ಮಾಡ್ಕೊಂಡು ಆ ರಾಮಚಾರಿ ಕತೆನ ಮುಗ್ಸೋಕಾಗುತ್ತೆ, ಎಸ್ ಬಲಿಕ ಬಕ್ರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಸಕ್ಸೇನಾ ಅಂತೂ ತುಂಬಾನೇ ಖುಷಿ ಆಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.